ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆರ್ ನಗರದಲ್ಲಿ ಒಂದು 60-40 ಈಸ್ಟ್ ಫೇಸಿಂಗ್ ಮನೆ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ ಹಾಗೆ ನೋಡ್ತಾ ಹೋಗೋಣ ಮನೇನ. ಇದು ಬಂದ್ಬಿಟ್ಟು ನಿಮಗೆ 60-40 ಡೈಮೆನ್ಷನಲ್ಲಿ ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥ ಒಂದು ಮನೆ. ನಾನೀಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ 4 ಬೆಡ್ರೂಮ್ ಮನೆ ಇದೆ. 4 ಬೆಡ್ರೂಮ್ ಮನೆ, ಓನರ್ ಸ್ಟೇ ಆಗುವಂಥ ಮನೆ. ಸೊ ನೋಡ್ತಾ ಇರ್ಬೋದು, ಮುಂದಗಡೆ ಎಲ್ಲ ದೊಡ್ಡದಾಗಿ ಸ್ಪೇಸಿಯಸ್ ಆಗಿ ಸಿಟ್ಔಟ್ ಕೊಟ್ಟಿದ್ದಾರೆ. ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಕೆಳಗಡೆ ಎಲ್ಲ. ಮುಂದಗಡೆ ವಾಲ್ ಕ್ಲಾಡಿಂಗು ಕೂಡ ಬ್ಲ್ಯಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಒಂದು ಉಯ್ಯಾಲೆ ಹಾಕೊಂಡಿದ್ದಾರೆ ಇಲ್ಲಿ ಫ್ರಂಟಲ್ಲಿ. ಬನ್ನಿ ಮನೆ ಒಳಗಡೆ ಹೋಗೋಣ, ಮನೆ ನೋಡ್ಕೊಂಡು ಹೋಗೋಣ. ಸೊ ಮೇನ್ ಡೋರೆಲ್ಲ ನಿಮಗೆ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಸೊ ಅವರೇ ಓನ್ ಆಗಿರೋದಕ್ಕೆ ಕಟ್ಕೊಂಡಿರ್ತಕ್ಕಂಥ ಒಂದು ಲಕ್ಸುರಿಯಸ್ 4 BHK ಮನೆ ಇದು. ನಾನಿವಾಗ ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ್ದೀನಿ. ಎದುರುಗಡೆ ನೋಡ್ತಾ ಇರ್ಬೋದು TV ಕ್ಯಾಬಿನೆಟ್, ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ ಅವರಿಗೆ ಓನ್ ಆಗಿರೋದಕ್ಕೆ. ವಾಲ್ ಕ್ಲಾಡಿಂಗ್ ಎಲ್ಲ ನಿಮಗೆ ಸ್ಟೋನ್ ಯೂಸ್ ಮಾಡಿದ್ದಾರೆ ಇಲ್ಲಿ TV ಕ್ಯಾಬಿನೆಟ್ ಹತ್ರ. ಈವನ್ ಸೀಲಿಂಗ್ ವರ್ಕು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ, ನೋಡ್ತಾ ಇರ್ಬೋದು. ಬ್ಯೂಟಿಫುಲ್ ಫಾಲ್ ಸೀಲಿಂಗ್ ವರ್ಕು, POP ವರ್ಕು, ತುಂಬ ಲಕ್ಸುರಿಯಸ್ ಆಗಿದೆ ಮನೆ. ಈಸ್ಟ್ ಫೇಸಿಂಗಲ್ಲಿದೆ. ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗಲ್ಲಿದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ, ನೋಡ್ತಾ ಇರ್ಬೋದು. ಈವನ್ ಇಲ್ಲೂ ಕೂಡ ನಿಮಗೆ ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಹತ್ರ ಎಲ್ಲ ಸ್ಟೋನ್ ಕ್ಲಾಡಿಂಗ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ಸೀಟು. ಓಕೆ, ಇದೆಲ್ಲ ವಾಲ್ ಪೇಪರು. ಸೊ ಹಾಗೆ ನೀವು ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಕಿಚನ್ ರೂಮ್ ಇದೆ. ಬನ್ನಿ ನೋಡೋಣ. ಸೌತ್ ಈಸ್ಟ್ ಕಾರ್ನರಲ್ಲಿ ಮಾಡ್ಯುಲರ್ ಕಿಚನ್. ಮಾಡ್ಯುಲರ್ ಕಿಚನ್ನು. ಈ ಒಂದು ಮನೆ ನಿಮಗೆ ಒಂದು 5 to 6 years ಓಲ್ಡ್ ಹಳೆ ಮನೆ. 1 ಲಕ್ಷ ಬಾಡಿಗೆ ಕೂಡ ಬರ್ತಾ ಇದೆ. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು 60-40 ಫುಲ್ ಮನೆಗೆ 2 ಗೋಡನ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 4 BHK ಅವರೇ ಓನರ್ ಇದ್ದಾರೆ. ಅದ್ರ ನೆಕ್ಸ್ಟ್ ಫ್ಲೋರು, ಥರ್ಡ್ ಫ್ಲೋರಲ್ಲಿ ನಿಮಗೆ 2 BHK 3 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ನಾನೀಗ ತೋರಿಸ್ತಾ ಇರೋದು ಪೂಜಾ ರೂಮ್. ಓಕೆ, ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ. ಟೋಟಲ್ 4 ಬೆಡ್ರೂಮ್ ಅಂತ ಹೇಳಿದ್ದೀನಿ. ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಇದೆ. ಬೆಡ್ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ನೋಡಿ, ಎದುರುಗಡೆ ಪೇಂಟಿಂಗ್ ಮಾಡಿದ್ದಾರೆ, ವಾಲ್ ಪೇಂಟಿಂಗು. ಸ್ಟಡಿ ಟೇಬಲ್, ವಾರ್ಡ್ರೋಬ್ಸ್ ಏರಿಯಾ, ಓಕೆ. ಫ್ಲೋರಿಂಗ್ ಎಲ್ಲ ಇಲ್ಲೂ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಬನ್ನಿ ನಾವೀಗ ನೆಕ್ಸ್ಟ್ ಬೆಡ್ರೂಮ್ ಹೋಗೋಣ.
ಸೆಕೆಂಡ್ ಬೆಡ್ರೂಮ್ ಇದು. ನೋಡ್ತಾ ಇರ್ಬೋದು, ಡೋರ್ಸ್ ಎಲ್ಲ ನಿಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಸೊ ಒಂದು ಕಾಮನ್ ವಾಶ್ರೂಮ್. ಬನ್ನಿ ನಾವಿವಾಗ ಥರ್ಡ್ ಬೆಡ್ರೂಮ್ ನೋಡೋಣ. ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ನಿಮಗೆ ಟಿವಿ ಕ್ಯಾಬಿನೆಟ್, ವಾಲ್ ಸೀಲಿಂಗ್ ವರ್ಕು, ವಾರ್ಡ್ರೋಬ್ಸ್ ಏರಿಯಾ. ಇಲ್ಲೂ ಕೂಡ ನಮಗೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗ್ ಎಲ್ಲ. ಓಕೆ, ಹಾಗೆ ಮುಂದೆ ಹೋದರೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ, ಅಂಡ್ ದೆನ್ ಡ್ರೆಸ್ಸಿಂಗ್ ಮಿರರು. ಪಕ್ಕದಲ್ಲಿ ನಿಮಗೆ ಪ್ಯಾಸೇಜ್. ಬನ್ನಿ ನಾವೀಗ 4ನೇ ಬೆಡ್ರೂಮ್ ನೋಡೋಣ. ಎದುರುಗಡೆ ನಿಮಗೆ ವಾರ್ಡ್ರೋಬ್ ಏರಿಯಾ ನೋಡ್ತಾ ಇರ್ಬೋದು. ವಾಲ್ ಟು ವಾಲ್ ವಾರ್ಡ್ರೋಬ್ಸ್ ಮಾಡ್ಕೊಂಡಿದ್ದಾರೆ. ಈ ಒಂದು ವಾಲ್ಗೆ ವಾಲ್ ಪೇಪರ್ ಹಾಕೊಂಡು ಟಿವಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಎಲ್ಲ ವಾಲ್ ಸೀಲಿಂಗ್ ವರ್ಕು ಬ್ಯೂಟಿಫುಲ್ ಆಗಿದೆ. ಡ್ರೆಸ್ಸಿಂಗ್ ಮಿರರು. ಹಾಗೆ ಮುಂದೆವರೆಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಈ ಒಂದು ಬೆಡ್ರೂಮ್ಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರೌಂಡ್ ಫ್ಲೋರಿಂದ ಅಪ್ ಟು ಟಾಪ್ ಫ್ಲೋರ್ವರೆಗೂ ಇವರು ಲಿಫ್ಟಿಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಬಟ್ ಲಿಫ್ಟು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಬೇಕಾದ್ರೆ ಲಿಫ್ಟು ಹಾಕೋಬೋದು. ಸೊ ನಿಮಗೆ ಸ್ಟೇರ್ ಕೇಸಲ್ಲೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಅವ್ರಿಗೆ ಓನ್ ಆಗಿರೋದಕ್ಕೆ ಮಾಡ್ಕೊಂಡಿದ್ದಂಥ ಬಿಲ್ಡಿಂಗು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾನೀಗ 3rd ಫ್ಲೋರ್ ಬಂದಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಇಲ್ಲಿ 3 ಡಬಲ್ ಬೆಡ್ರೂಮ್ ಮನೆಗಳಿದೆ. ಸೊ ಮನೆಗಳು ಆಚೆ ಕಡೆಯಿಂದ ಮಾತ್ರ ತೋರಿಸೋಕ್ಕಾಗುತ್ತೆ, ಒಳಗಡೆ ಟೆನೆಂಟ್ ಇದ್ದಾರೆ. ಸೊ ಅದಕ್ಕೆ ಒಳಗಡೆ ಹೋಗಿ ತೋರಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ನಾನೀಗ ಈ ಮನೆ ಟೆರೇಸ್ಗೆ ಬಂದಿದ್ದೀನಿ. ನೋಡಿ, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಬಿಲ್ಡಿಂಗು. ಎಲ್ಲ 20 mm ರಾಡ್ ಯೂಸ್ ಮಾಡಿದ್ದಾರೆ. 20 ಮತ್ತು 16 mm ರಾಡ್ ಯೂಸ್ ಮಾಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಬಿಲ್ಡಿಂಗು. ಬಿಲ್ಡಿಂಗ್ ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟ್ಸು ಬೇಡ. ಇದ್ರದ್ದು ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, RR ನಗರ ಮೆಟ್ರೋಯಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಈ ಒಂದು ಪ್ರಾಪರ್ಟಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ಈ ಮನೆ ಡೀಟೇಲ್ಸ್ ಎಲ್ಲ. ಸೊ RR ನಗರ ಮೆಟ್ರೋ ಆರ್ಚಿಂದ 1 ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಈ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರಲ್ಲಿ 2 ಗೋಡೌನ್ ಇದೆ. ಸೆಕೆಂಡ್ ಫ್ಲೋರಲ್ಲಿ 4 BHK ಓನರ್ ಸ್ಟೇ ಇದ್ದಾರೆ. 3rd ಫ್ಲೋರಲ್ಲಿ 3 ಡಬಲ್ ಬೆಡ್ರೂಮ್ ಮನೆಗಳಿದೆ. ಟೋಟಲ್ ಆಗಿ 1 ಲಕ್ಷ ಬಾಡಿಗೆ ಬರ್ತಾ ಇದೆ. ಈಸ್ಟ್ ಫೇಸಿಂಗಲ್ಲಿದೆ. ಯಾರಿಗಾರು ಇಷ್ಟ ಆದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೂರು ಪ್ರಾಪರ್ಟೀಸ್. ಪ್ಲೀಸ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.